ಆಗಿನ ಜಾನಕಿಯ ಹೇಗೆ ಈ ತಲೆಮಾರುಗಳು ದಾಟ್ಕೊಂಡು ಬಂದರೂ ಕೂಡ ಅದೇ ಜಾನಕಿ. ಆ ಜಾನಕಿಯ ಪಾತ್ರ ಮತ್ತೆ ಹೆಸರು ನಮ್ಮ ಶತಶತಮಾನದಿಂದ ಮುಂದುವರೆದು ಕೂಡ ಆಕೆ ಪಡುವಂತಹ ಸಂಕಟ, ದಿನ ದಿನ ಹಾಯುವಂತಹ ಕೆಂಡ ಅದು ಬದಲಾಗಿಲ್ಲ. ಈ ಪುರುಷಾಧಿಕಾರದಲ್ಲಿ, ಈ ಯಾಜಮಾನಿಕೆಯಲ್ಲಿ ಒಬ್ಬ ಹೆಣ್ಣು ಎಷ್ಟು ನಲಗಬಹುದು, ಒಬ್ಬಳನ್ನು ಎಷ್ಟು ಹೊಸಕಿ ಹಾಕ್ಬೋದು ಅನ್ನೋದನ್ನ ಈ ಕಾದಂಬರಿ ಎಷ್ಟು ಎಳೆಯಾಗಿ ಬೇರೆ ಬೇರೆ ಭಿನ್ನ ಭಿನ್ನ ಪಾಠನೆಯಲ್ಲಿ ವರ್ಣಿಸಿದೆ ಅಂದ್ರೆ, ಕಥಾನಕ ಓದ್ತಾ ಕಾದಂಬರಿ ಓದ್ತಾ ಹಲವಾರು ಬಾರಿ ನಮ್ಮ ಕಣ್ಣುಗಳು ಒದ್ದೆ ಆಗುತ್ತೆ. ಎಷ್ಟು ದೊಡ್ಡ ಕ್ಯಾನ್ವಾಸ್ ಇವ್ರು ಇಟ್ಕೊಂಡಿದ್ದಾರೆ ಅಂದ್ರೆ ತುಂಬಾ ಕಾಂಪ್ಲೆಕ್ಸ್ ಆದ ಮುಖ್ಯವಾದಂತಹ ಒಂದು ಅಂಶ ಮಿಸ್ ಆಯ್ತೇನೋ ಅಂತ ಅನ್ನಿಸ್ತು. ಅದು ಇಲ್ಲಿ ಕೊಟ್ಟಿರುವಂತಹ ಶೀರ್ಷಿಕೆಗಳು ಅದೆಷ್ಟು ಆಕರ್ಷಕವಾಗಿದೆ ಅಂದ್ರೆ, ಎಷ್ಟು ಕಾವ್ಯಮಯವಾಗಿದೆ ಅಂದ್ರೆ, ಅದು ಒಂದೊಂದು ಇವಾಗ ಏನೋ ಒಂದು ನುಡಿಗಟ್ಟು ಗಾದೆ ಅದೇನೋ ಹೇಳ್ತಾರಲ್ಲ, ಅಷ್ಟು ಚೆನ್ನಾಗಿ ಟೈಟಲ್ಸ್ ಇದ್ದಾವೆ. ಹಾಗಾಗಿ ರವೀಂದ್ರ ಭಟ್ರಿಗೆ ಪುಸ್ತಕದ ಒಳಗಿನ ಪೂರ್ಣಕ್ಕೆ ಹೋಗದೆ ಬರೀ ಟೈಟಲ್ ಬಗ್ಗೆ ಮಾತ್ರ ಹೇಳಿ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತೀನಿ. ಉಪ್ಪಾಂಗೆ ಹರಳು. ನಮ್ಮ ಪರಂಪರೆ ಅನ್ನೋದಿದೆಯಲ್ಲ, ಅದು ಹೇಗೆ ನಮ್ಮ ವ್ಯಕ್ತಿತ್ವದಲ್ಲಿ ಒಂದು ರೀತಿ ಬೇರೆ ಥರ ಒಳಗಡೆ ಬೆಳೆದು ಬಿಟ್ಟಿರುತ್ತೆ ಅಂದರೆ, ಈ ಕಥಾನಕದ ಮುಖ್ಯ ಪಾತ್ರ ಇದೆಯಲ್ಲ, ಆಕೆ ಹೆಸರು ಜಾನಕಿ.